ಫ್ರೆಂಡ್ಸ್, ರಾಗಿ ಹೊಲಕ್ಕೆ ಮಳೆ ಇಲ್ಲದೆ ಸ್ವಲ್ಪ ಎಲ್ಲ ಒಣಗೋಗಿತ್ತಲ್ವ. ಇದು ದಾರಿಲಿ ಹೋಗ್ತಾ ಇರಬೇಕಾದ್ರೆ ಹಸ್ಬೆಂಡು ಮಸ್ತ್ ಹೊಲ ಬಿತ್ತಾಯಿದ್ರು, ಅದನ್ನು ತೋರಿಸಿದ್ದೆ. ಅದೇ ರಾಗಿ ಹೊಲ ಇದು. ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ತುಂಬಾ ಚೆನ್ನಾಗಿ ಬಂದಿದೆ. ಇದಂತೂ ತುಂಬ ಲಾಂಗಾಗಿ ಉದ್ದಕ್ಕೆ ಬೆಳೆದಿರೋಂಥದ್ದು. ಮತ್ತು ತೆನೆಲ್ಲ ಬಂದಿದೆ ಈಗ ನೋಡಿ, ಎಷ್ಟುದ್ದ ಬೆಳೆದಿದೆ. ನಮ್ಮದೆಲ್ಲ ಇನ್ನೂ ತೆನೆ ಬರೋಕ್ಕೆ ಸ್ಟಾರ್ಟ್ ಆಗಿತ್ತು. ತೋರಿಸ್ತೀನಿ ಬನ್ನಿ ಅದನ್ನೂ ಕೂಡ ಯಾವ ಥರ ತೆನೆ ಬಂದಿದೆ ಅಂತ ಹೇಳ್ಬಿಟ್ಟು. ನಾನೀಗ ಮೇಲೂ ಹೋಗ್ತಾಯಿದ್ದೆ, ಹಾಗೆ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಸಖತ್ತಾಗಿ ಬಂದಿದೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡ್ತೇನೆ. ಫ್ರೆಂಡ್ಸ್, ಇವತ್ತು ನಾನು ರಾಗಿ ಹೊಲಕ್ಕೆ ಬಂದಿದ್ದೀನಿ. ಹುಲ್ಲು ತೊಗೊಂಡು ಹೋಗೋಣ ಅಂತೇಳಿ ಬಂದಿರೋಂಥದ್ದು. ಹಾಗೆ ಬರ್ತಾ ದಾರಿಲೆಲ್ಲ ರಾಗಿ ಹೊಲ ಎಲ್ಲ ಹೇಗಿದೆ ಅಂತ ವಿಡಿಯೋ ಮಾಡಿಕೊಂಡು ಬಂದ. ಈಗ ನಮ್ಮ ರಾಗಿ ಹೊಲಕ್ಕೆ ಬಂದಿದ್ದೀನಿ. ನಮ್ಮ ರಾಗಿ ಹೊಲ ಯಾವ ಥರ ಕಾಣ್ತಾ ಇದೆ ಅಂತ ಹೇಳ್ಬಿಟ್ಟು ಈಗ ನೋಡ್ತಾ ಇರ್ಬೋದು. ಈ ಥರ ಕಾಣ್ತದೆ. ಮಳೆ ಜಾಸ್ತಿ ಆಯಿತು ಅಂತ ಏನೋ ಕಾರಣಕ್ಕೆ ಈ ಥರ ಸ್ವಲ್ಪ ಕೆಂಚಿಗಾಗ್ಬಿಟ್ಟಿದೆ. ಅದು ಬಿಟ್ಟರೆ ಆಲ್ಮೋಸ್ಟ್ ಪರವಾಗಿಲ್ಲ. ಅದು ಸ್ವಲ್ಪ ಹಿಂದೆ ಮುಂದೆ ಬರ್ತಾಯಿದೆ ರಾಗಿ ತೆನೆಯಲ್ಲೂ. ಸ್ವಲ್ಪ ಹಿಂದೆ ಮುಂದೆ, ಸ್ವಲ್ಪ ದೊಡ್ಡದು ಸ್ವಲ್ಪ ಚಿಕ್ಕದು ಆ ಥರ ಬೆಳೀತದೆ. ಇನ್ನೇನು ಬಂದು ತುಂಬ ಹೊತ್ತಾಯಿತು. ಬಂದು ಈಗ ಮೇವೆಲ್ಲ ಕೊಯ್ದು ಇಟ್ಟಿದ್ದೀನಿ. ಇನ್ನೂ ಹಸ್ಬೆಂಡ್ ಬಂದಿಲ್ಲ, ಹಸ್ಬೆಂಡ್ಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀನಿ. ಈಗ ತೋರಿಸ್ತೀನಿ ಬನ್ನಿ. ನಾನೀಗ ಮೇವೆಲ್ಲ ಕೊಯ್ದಿಟ್ಟಿದ್ದೀನಿ. ಆ ಥರ ಮೇವೆಲ್ಲ ಕೊಯ್ದಿದ್ದೀನಿ ಅಂತ ಹೇಳ್ಬಿಟ್ಟು. ಅದು ಸಿಕ್ಕಾಪಟ್ಟೆ ಬಿಸಿಲು, ಯಾಕಂದರೆ ಮತ್ತೆ ಮಳೆ ಬರುತ್ತೆ ಅನಿಸುತ್ತೆ. ಅದಕ್ಕೇ ಸಿಕ್ಕಾಪಟ್ಟೆ ಬಿಸಿಲಾಗಿದೆ. 3 days ಗ್ಯಾಬು ಇಟ್ಟಿದೆ, ಮತ್ತೆ ಮಳೆ ಬರುತ್ತೆ. ಸಿಕ್ಕಾಪಟ್ಟೆ ಬಿಸಿಲು ಅಂದರೆ ಬಿಸಿಲು, ತೋಟಕ್ಕೆ ಬರೋಕ್ಕೆ ಭಯ ಆಗುತ್ತೆ. ಇಲ್ಲಿ ನೋಡ್ಬೋದು, ನಾನೀಗ ಹುಲ್ಲೆಲ್ಲ ಕೊಯ್ದಿಟ್ಟಿದ್ದೀನಿ. ಇನ್ನೇನು ಹಸ್ಬೆಂಡ್ ಬರ್ತಾರೆ, ಗಾಡೀಲಿ ಹಾಕ್ಕೊಂಡು ಹೋಗುವಂಥದ್ದು. ಇದು ಹೊತ್ಕೊಂಡು ಹೋಗೋಕ್ಕೆಲ್ಲ ಆಗೋದಿಲ್ಲ, ತುಂಬಾ ತೂಕ ಇರುತ್ತೆ ಆ ಕಾರಣಕ್ಕೆ. ಈಗ ಮೇವೆಲ್ಲ ಕೊಯ್ದುಬಿಟ್ಟು ಹಸ್ಬೆಂಡ್ಗೋಸ್ಕರ ವೆಯ್ಟ್ ಮಾಡ್ತಾ ಇರೋಂಥದ್ದು ನಾನು. ಹಲೋ ಸ್ನೇಹಿತರೆ, ಫ್ರೆಂಡ್ಸ್, ನಾನು ನೋಡ್ತಾ ಇರ್ಬೋದು ನೀವು, ಇಷ್ಟು ಮೇವನ್ನು ಕೊಯ್ದಿಟ್ಟಿದ್ದೀನಿ. ಈಗ ಇದನ್ನೆಲ್ಲ ಸ್ವಲ್ಪ ಹೋದ್ರಿ ಇನ್ನೇನು ಹೊರಗೆ ಹಾಕ್ಕೊಳೋಂಥದ್ದು. ಇನ್ನೇನು ಬಿಸಿಲಲ್ವಾ, ಅದಕ್ಕೆ ನೋಡಿ ಇವಾಗ ತಾನೇ ಕಟ್ ಮಾಡಿರೋಂಥ ಹುಲ್ಲು ಒಳಗಡೆ ಎಲ್ಲ ಫ್ರೆಶ್ ಆಗಿದೆ, ಮೇಲೆಲ್ಲ ಒಣಗೋ ಥರ ಕಾಣ್ತಾಯಿದೆ. ತುಂಬ ಬಿಸಿಲಿದೆ. ಬೆಳಗ್ಗೆ 8 ಗಂಟೆಗೆ ಬಿಸಿಲು ಸ್ಟಾರ್ಟ್ ಆಗಿಬಿಡುತ್ತೆ. ಅದು ಈಗ ಟೈಮ್ ಬಂದು 11:30 12 ಗಂಟೆ ಆಗಿದೆ. ಈಗ ನಾನು ಲಾಗ್ ಮಾಡ್ತಾಯಿರೋದು. ಬೇಗನೆ ಬಂದೆ, ಒಂದು 10:30ಗೆಲ್ಲ ಬಂದೆ ಮೇವು ಕೊಯ್ಯೋಣ ಅಂತೇಳಿ. 10:30 ಈಗ 12 ಗಂಟೆ ಆಗಿದೆ. ಇಷ್ಟೊತ್ತು ತನಕ ನಾನೀಗ ಕೊಯ್ದಿರೋಂಥ ಮೇವು ಒಬ್ಬಳೇ. ಇಲ್ಲಿ ನೋಡಿ, ಸುತ್ತು ಕಾಡಿದು, ಯಾರೂ ಈ ಜಾಗದಲ್ಲಿ ಇರೋದಿಲ್ಲ. ಇಲ್ಲಿ ಪಕ್ಕದಲ್ಲಿ ತೋಟದಲ್ಲಿದ್ದಾರೆ, ಅದಕ್ಕೆ ಧೈರ್ಯವಾಗಿ ನಾನು ಕೂಡ ಇಲ್ಲಿದ್ದೀನಿ. ಇಲ್ಲಾಂದರೆ ನನಗೂ ಭಯನೇ ಒಬ್ಬಳೇ ಬರೋದಕ್ಕೆ ಈ ಜಾಗಕ್ಕೆಲ್ಲನೂ. ನೋಡಿ, ಸುತ್ತು ಯಾರೂ ಕಾಣೋದೇ ಇಲ್ಲ. ಇಲ್ಲಿ ಮಾವಿನ ಮರದ ಕೆಳಗಡೆ ಇದ್ದಾರೆ, ಇಲ್ಲಿ ತೋಟದವ್ರು ಇದ್ದಾರೆ ನಮ್ಮ ಅಣ್ಣ ತಮ್ಮಂದರೆ. ಅದಕ್ಕೋಸ್ಕರ ನಾನು ಕೂಡ ಧೈರ್ಯವಾಗಿ ಬಂದು ಈಗ ಮೇವು ಕೊಯ್ತಾ ಇರೋದು. ಹಸ್ಬೆಂಡ್ ಬೇಡ, ಒಬ್ಬಳೇ ಹೋಗಬೇಡ ಅಂತ ಹೇಳಿದ್ರು. ಇಲ್ಲ, ಅವರಿದ್ದಾರೆ, ನಾನು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಬಂದೆ. ಈಗ ಫೋನ್ ಮಾಡಿದ್ರೆ ಇನ್ನೇನು ಬರ್ತೀನಿ ಆಯಿತು ಅಂತ ಹೇಳಿದ್ರು. ಅದಕ್ಕೋಸ್ಕರ ಈಗ ವೆಯ್ಟ್ ಮಾಡ್ತಾಯಿದ್ದೀನಿ. ನೋಡಿ, ನಮ್ಮ ರಾಗಿ ಹೊಲ ಎಷ್ಟು ತೆಳುವಾಗಿದೆ ಅಂತ ಹೇಳ್ಬಿಟ್ಟು, ತುಂಬ ಅಂದರೆ ತುಂಬ ತೆಳುವಾಗ್ಬಿಟ್ಟಿದೆ. ನನಗೆ ಅದೊಂದು ಹೊಟ್ಟೆ ಉರಿ, ಯಾಕೆಂದರೆ ನೀಟಾಗಿದ್ರೆ ಸ್ವಲ್ಪ ರಾಗಿ ಎಲ್ಲ ಚೆನ್ನಾಗಿ ಆಗ್ತಾಯಿತ್ತು. ಈಗ ಅಷ್ಟೊಂದೇನು ಬೆಳೆ ಟೈಮ್ ಕರೆಕ್ಟಾಗಿ ಮಳೆ ಆಗಲಿಲ್ಲ ಅಂದರೆ ಬೆಳೆ ಆಗೋದು ತುಂಬ ಕಷ್ಟ. ಆದರೆ ಏನೋ ಸ್ವಲ್ಪ ಪರವಾಗಿಲ್ಲ. ನೋಡಿ, ಒಂದೊಂದರಲ್ಲಿ ತೆನೆ ಈಗ ಬರ್ತಾಯಿದೆ, ಒಂದೊಂದರಲ್ಲಿ ಇನ್ನೂ ಬಂದೇ ಇಲ್ಲ. ಅದರಲ್ಲಿ ಬೇರೆ ಹಂದಿಗಳೆಲ್ಲ ನೋಡಿ, ರಾಗಿ ಹೊಲದಲ್ಲಿ ಕೂಡ ಹಂದಿ ಬಂದು ಎಲ್ಲ ತೋಡಿದೆ. ಈ ಥರ ಎಲ್ಲ ಕಡೆ ಮಳೆ ಜಾಸ್ತಿ ಆಯ್ತು ಅಂದರೆ ತೆಮ್ಮದಲ್ಲಿ ಹಿಂಗೆಲ್ಲ ತೋಡ್ಬಿಟ್ಟು ಈ ಥರ ಮಾಡಿಟ್ಟಿರುತ್ತೆ. ಫ್ರೆಂಡ್ಸ್, ನನ್ನ ವೀಡಿಯೋಸ್ನ ನೋಡ್ತೀರಾ, ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊತಾ ಇಲ್ಲ, ಹಾಗೆಯೇ ಲೈಕ್ ಮಾಡ್ತಾಯಿಲ್ಲ. ಪ್ಲೀಸು ಹಾಕೊತ ವಿಡಿಯೋನ ಪೂರ್ತಿ ವಿಡಿಯೋ ನೋಡಿ, ಹಾಗೆ ನಿಮ್ಮ ಸಪೋರ್ಟ್ ನನಗೆ ಅಗತ್ಯವಾಗಿದೆ. ಪ್ಲೀಸ್ ಹೆಚ್ಚು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವಾಗ ಈ ವಿಡಿಯೋನ ನೋಡಿ, ಹಾಗೆಯೇ ಹೇಗೆ ಅನಿಸ್ತಂತ ಹೇಳಿ ಕಮೆಂಟ್ ಮಾಡಿ. ನೀವು ಕಮೆಂಟ್ ಮಾಡೋದ್ರಿಂದ ನಮಗೆ ಯಾವ ಥರ ವೀಡಿಯೋಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ಗೊತ್ತಾಗುತ್ತೆ. ಖಂಡಿತ ಆ ಥರ ವೀಡಿಯೋಸ್ನ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಬನ್ನಿ ಮುಂದೆ. ನೀನು ಮೇವಿತ್ಕೊಂಡು ಮನೆಗೆ ಹೋಗುವಂಥದ್ದು. ಹಸ್ಬೆಂಡ್ ಬರ್ತಾರೆ, ಬಂದಮೇಲೆ ಲಾಗ್ ಮಾಡ್ತೀನಿ. ಅಲ್ಲಿ ಅವ್ರು ಬರೋ ತನಕ ಇನ್ನು ಸ್ವಲ್ಪ ಹುಲ್ಲು ತೆಗೆದು ಎತ್ತಿರ್ತೀನಿ. ಇಲ್ಲಿ ನೋಡಿ, ನನ್ನ ಮಗ ಬರ್ತಾಯಿದ್ದಾನೆ. ಮನೇಲಿ ಬಿಟ್ಬಿಟ್ಟು ನಾನು ಮೇವಿಗೆ ಬಂದರೆ ನೋಡಿ ಏನು ಮಾಡ್ಕೊಬಂದಿದ್ದಾನೆ ಅಂತೇಳ್ಬಿಟ್ಟು, ಮಣ್ಣಲ್ಲೆಲ್ಲ ಆಟ ಆಡಿ ಬಟ್ಟೆ ಕೈ ಕಾಲು ಎಲ್ಲ ಮಣ್ಣು ಪಟಾಕ ಬಂದಿದ್ದಾನೆ. ಏನು ಮಾಡ್ತಾಯಿದ್ದೆ? ಹಾಂ, ಏನು ಮಾಡ್ತಾಯಿದ್ದ? ಇದು ನೋಡು, ಮಣ್ಣು ತಲೆಗೆಲ್ಲ ಮಣ್ಣು, ಅಲ್ಲ ತಲೆಗೆಲ್ಲ ಮಣ್ಣು ಇಟ್ಕೊ ಬಂದವನೆ. ಒಂದೂವರೆ ಆಗ್ತೈತೆ ರೀ, ಆಗಲ್ಲ ರೀ. ಇವಾಗ ಎಲ್ಕೋಬೇಕು ನೀನು? ಏನಕ್ಕ ಆಯ್ತಂತ? ಏನು ಮಾಡ್ತಾಯಿದೀಯೋ ಶೇನ್? ಮಗ ಈಗಲೂ ಕೂಡ ಮಣ್ಣಲ್ಲಿ ಆಟ ಆಡ್ತಾ ಇದ್ದಾನೆ. ಹಸ್ಬೆಂಡ್ ಹೊರಗೆ ಆಗ್ತಾಯಿದ್ರು, ಅಷ್ಟರಲ್ಲಿ ಇನ್ನೊಂದು ಸ್ವಲ್ಪ ಹುಲ್ಲು ಕೀಳೋಣ ಅಂತೇಳಿ ಹುಲ್ಲು ಕೀಳ್ತಾ ಇದ್ದೀನಿ. ತುಂಬ ಕಳೆ ಇದೆ, ಯಾಕಂದರೆ ಮಳೆ
ತುಂಬ ಮಳೆ ಆಯ್ತಲ್ವಾ, ಸೇಫ್ಟಿನೇ ಕೊಟ್ಟಿಲ್ಲ ಕಳೆ ಕೀಳೋದಕ್ಕೆಲ್ಲನೂ. ಅದಕ್ಕೋಸ್ಕರ ತುಂಬ ಹುಲ್ಲು ಬೆಳ್ಕೊಂಡ್ಬಿಟ್ಟಿದೆ. ಇನ್ನು ಮುಂದೆ ಆದ್ರಂತೂ ತುಂಬಾ ಇದೆ. ಇವನು ರಾಗಿ ಫೈನೆಲ್ಲ ಕಿತ್ತು ಬಿಸಾಕಿದ್ದಾನೆ. ಅದಕ್ಕೋಸ್ಕರ ಅದನ್ನ ತಗೊಂಡೋಗಿ ಮತ್ತೆ ಮಣ್ಣಲ್ಲಿ ಹೂತಿಡ್ತಾ ಇದ್ದೀನಿ. ಮತ್ತೆ ಮಳೆ ಬಿತ್ತಂದರೆ ಅದು ಮತ್ತೆ ಅಂಟ್ಕೊಳುತ್ತೆ. ಅದಕ್ಕೋಸ್ಕರ ನಾನು ಹೂತಿಡ್ತಾ ಇದ್ದೆ. ಇನ್ನೇನು ರಾಗಿ ಹೊಲ ಕೂಡ ಈ ಕಡೆ ಮಾತ್ರ ಸ್ವಲ್ಪ ತೆಳು ಅಷ್ಟೇ. ಮುಂದಕ್ಕೆಲ್ಲ ತುಂಬ ಚೆನ್ನಾಗಿದೆ ರಾಗಿ ಹೊಲ. ಕಳೆ ನೋಡ್ಬೋದು ಎಷ್ಟೊಂದು ಕಳೆ ಇದೆ ಅಂತ ಹೇಳ್ಬಿಟ್ಟು ಡೈಲಿ ಹುಲ್ಲು ತೆಗಿತಾ ಇದ್ದೀವಿ. ಒಂದು 15 ಡೇಸ್ ಇದರಲ್ಲಿ ಹುಲ್ಲು ತೆಗೆದ್ರೆ ಸ್ವಲ್ಪ ಕಳೆ ಕಮ್ಮಿ ಆಗುತ್ತೆ. ಇನ್ನೇನು ಹುಲ್ಲು ತಗೊಂಡು ಹೊರಟಿದ್ದೀವಿ. ಅಷ್ಟರಲ್ಲಿ ಮಗ ನೋಡಿ ಕೊಯ್ಯೋದಕ್ಕೆ ಅಂತ ಎತ್ಕೊಂಡಿದ್ದಲ್ವ ಅದನ್ನೆಲ್ಲ ಎತ್ಕೊಂಡು ಹೊರಟಿದ್ದಾನೆ. ಅವನು ಎತ್ಕೊತೀನಿ ಬಾ ಅಂದೆ ಬಂದಿಲ್ಲ. ಅದಕ್ಕೋಸ್ಕರ ಅವನು ಹಿಡ್ಕೊಂಡು ಬರ್ತಾಯಿದ್ದ. ಇನ್ನೇನು ಗಾಡಿನಲ್ಲಿ ಹೊರೆ ಎಲ್ಲ ಹಾಕ್ಕೊಂಡು ಹಸ್ಬೆಂಡು ಹೊರಟರು. ನಾನು ನಡ್ಕೊಂಡು ಹೋಗ್ತಾ ಇದ್ದೆ. ಮಗ ಮತ್ತು ನಾನಿಬ್ಬರು ನಡ್ಕೊಂಡು ಬಂದ್ವಿ. ಇನ್ನೇನು ಬಂದು ಮನೆಗೆ ಸ್ನಾನ ಎಲ್ಲ ಮಾಡಿ ರೆಡಿ ಆದೆ. ಹಾಲೆಲ್ಲ ಕರೆದಾದ್ಮೇಲೆ ರೆಡಿಯಾಗಿ ಈಗ ಈ ಥರ ರೆಡಿಯಾಗಿದ್ದೀನಿ. ಮದುವೆಗೆ ಹೋಗೋಣ ಅಂತೇಳ್ಬಿಟ್ಟು ರೆಡಿಯಾಗಿರೋಂಥದ್ದು. ಇದು ಬಂತು ಅಮ್ಮ ಅವರು ರಿಲೇಷನ್ ಅವರೊಬ್ಬರು ಬಂದು ಕರ್ಕೊಂಡ್ಬಿಟ್ಟು ಹೋಗಿದ್ರು. ಅದಕ್ಕೋಸ್ಕರ ಮದುವೆಗೆ ಹೋಗೋಣ ಅಂತ ರೆಡಿ ಆದೆ. ಮಕ್ಕಳನ್ನ ಯಾರನ್ನೂ ಕರ್ಕೊಂಡು ಹೋಗ್ತಾಯಿಲ್ಲ, ತುಂಬ ಚಳಿ ಇದೆ. ಅದಕ್ಕೋಸ್ಕರ ಅವ್ರನ್ನ ಬಿಟ್ಬಿಟ್ಟು ನಾನು ಮತ್ತು ಹಸ್ಬೆಂಡ್ ಇಬ್ಬರು ಹೋಗ್ತಾ ಇದ್ವಿ. ನೀನು ಹೋಗೋಣ ಅಂತೇಳ್ಬಿಟ್ಟು ಎಲ್ಲ ರೆಡಿ ಆಯಿತು. ಹಸ್ಬೆಂಡ್ಗೋಸ್ಕರ ವೆಯ್ಟ್ ಮಾಡ್ತಿದ್ದೆ. ಅವರು ಇನ್ನೂ ಬಂದಿರಲಿಲ್ಲ ಹಾಲು ಹಾಕೋಕ್ಕೋಗಿ. ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾಯಿದ್ದೆ. ಇನ್ನೇನು ನಾನು ಮಾಡಿರೋಂಥ ಮೇಕಪ್ ಈ ಥರ ಇದೆ. ಸಿಂಪಲ್ಲಾಗಿ ನಾನು ಮಾಡ್ಕೊಳ್ಳೋಂಥ ಮೇಕಪ್ಪು ನೋಡಿ ಈ ಥರ ಕಾಣ್ತಾ ಇದೆ. ಮಗ ಕೂಡ ಇಲ್ಲಿ ಆಟ ಆಡ್ತಾ ಇದ್ದ. ಅವನು ರೆಡಿ ಆಗಿದ್ದೆ ಎಲ್ಗಮ್ಮ ಎಲ್ಗಮ್ಮ ಅಂತ ಕೇಳ್ತಿದ್ದ ಅಷ್ಟೇ. ಬರ್ತೀನಂತೇನು ಗಲಾಟೆ ಮಾಡಿರಲಿಲ್ಲ. ಅಷ್ಟರಲ್ಲಿ ಅವರಪ್ಪ ಕೂಡ ಬಂದು ರೆಡಿ ಆದರು. ಆಮೇಲೆ ಅದು ಅವನು ನಾನು ಬರ್ತೀನಿ ಅಂತೇಳಿ ಗಲಾಟೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ. ಫಸ್ಟ್ ಟೈಮ್ ಅವನು ಅಳದೇ ಇದ್ದಿದ್ದು ನಾವು ರೆಡಿ ಆದಮೇಲೆ. ಆಮೇಲೆ ನೋಡಿದ್ರೆ ಸ್ವಲ್ಪ ಹೊತ್ತು ಹಂಗೆ ತಿಂಡಿ ಅವರಪ್ಪ ತಿಂಡಿ ತಗೊಬರೋಗ್ರಿ ಅಂತೇಳಿ ಕಳಿಸ್ದ. ನಾವು ಆಚೆ ಹೋಗೋಷ್ಟರಲ್ಲಿ ಮತ್ತೆ ಮಕ್ಕಳೆಲ್ಲ ಬಂದರು. ಬಂದಮೇಲೆ ಅಷ್ಟರಲ್ಲಿ ನಾವು ಒಂದು ಸೆಲ್ಫಿ ತಗೊಳ್ಳೋಣ ಅಂತೇಳಿ ಹಾಗೆ ಫೋಟೋ ತೆಗೆಸ್ತಾ ಇದ್ದೆ ಹಸ್ಬೆಂಡ್ ಕೈಯಲ್ಲಿ. ಇನ್ನೇನು ಮದುವೆಗೆ ಹೊರಟಿದ್ದೀವಿ. ಮದುವೆಗೆ ಹೋದ್ಮೇಲೆ ವ್ಲಾಗೆಲ್ಲ ಏನೂ ಮಾಡಲಿಲ್ಲ. ಯಾಕಂದರೆ ಎಲ್ಲ ನಮ್ಮ ರಿಲೇಷನ್ಸ್ ಅವರೇ ಇದ್ದಿರೋಂಥದ್ದು. ಆ ಕಾರಣಕ್ಕೆ ನಾನೇನು ವ್ಲಾಗ್ ಮಾಡಲಿಲ್ಲ. ಅಪ್ಪ ಅಮ್ಮ ಎಲ್ಲ ಬಂದಿದ್ದರು ಮದುವೆಗೆ. ಎಲ್ಲ ಮದುವೆಯೆಲ್ಲ ಸಿಕ್ಕಿದ್ರು. ಇನ್ನೇನು ಮದುವೆ ಎಲ್ಲ ಮುಗಿಸ್ಕೊಂಡು ಕಾರಲ್ಲಿ ವೆಯ್ಟ್ ಮಾಡ್ತಾಯಿದ್ವಿ. ಅಂದರೆ ಹೋಗಬೇಕಾದ್ರೆ ಬೈಕಲ್ಲಿ ಹೋಗೋಣ ಅಂತ ರೆಡಿ ಆದ್ವಿ. ಅಷ್ಟರಲ್ಲಿ ಹಸ್ಬೆಂಡ್ ಫ್ರೆಂಡು ಬಂದರು. ಅದಕ್ಕೋಸ್ಕರ ಬೈಕ್ ಬಿಟ್ಟು ಕಾರಲ್ಲಿ ಹೋದ್ವಿ. ನಾವು ಬರೋಷ್ಟರೊಳಗಡೆ 9 ಗಂಟೆ 9:30 ಆಗಿಬಿಟ್ಟಿತ್ತು. ಬರೋಷ್ಟರೊಳಗಡೆ ಇಬ್ಬರು ಮಲಗಿಬಿಟ್ಟಿದ್ರು. ನಾವು ಬಂದಿದ್ದು ನೋಡಿ ಅವರು ಕೂಡ ಎದ್ದರು. ಆದರೆ ಏನೂ ಗಲಾಟೆ ಮಾಡಲಿಲ್ಲ. ಎಷ್ಟು ಅಳ್ತಾರೋ ಅಂತ ಅಂದ್ಕೊಂಡ್ವಿ. ಬರ್ಬೇಕಾದ್ರೆ ಪಾಪ್ಕಾರ್ನ್ ತೊಗೊಂಡ್ಬಂದಿದ್ವಿ. ಅದಕ್ಕೆ ಅವನು ತಿಂತಾ ಇದ್ದಾನೆ. ಹೀಗೆ ಮಾತಾಡಿಸ್ತಾ ಅವನು ನನಗೆ ತಿನ್ನಿಸು ಅಂತೇಳಿ ಕೇಳ್ತಾ ಇದ್ದೆ. ಅದಕ್ಕೋಸ್ಕರ ಅವನ ಮೂಡ್ ಹೇಗಿದೆ ಅಂತ ನೋಡಿದ್ವಿ. ಆದರೆ ಅವನಂತೂ ಖುಷಿಯಾಗೇ ಇದ್ದ. ಫಸ್ಟ್ ಟೈಮ್ ಅವನ್ನ ಮದುವೆಗೆ ಬಿಟ್ಬಿಟ್ಟು ಹೋದ್ವಿ. ಯಾಕಂತಂದರೆ ಮನೇಲಿ ಇರಬೇಕಾದ್ರೆ ಅವನ್ನೂ ಕರ್ಕೊಂಡೇ ಹೋಗಬೇಕು. ಇಲ್ಲಾಂದರೆ ಅಳ್ತಾ ಇರ್ತಾನೆ. ಇನ್ನೇನು ಮದುವೆ ಎಲ್ಲ ಮುಗಿಸ್ಕೊಂಡು ಬಂದಾಯಿತು. ಮದುವೆ ಎಲ್ಲ ಮುಗಿಸ್ಕೊಂಡ್ಬಂದ್ಮೇಲೆ ಮಗನ ಜೊತೆ ಸ್ವಲ್ಪ ಹೊತ್ತು ಆಟ ಎಲ್ಲ ಆಡಿದ್ವಿ. ಅವನು ಕೂಡ ಖುಷಿಯಾಗಿದ್ದ. ಅದು ನೋಡಿ ನನಗೂ ತುಂಬ ಖುಷಿಯಾಯಿತು. ಹಸ್ಬೆಂಡ್ ಮೇವೆಲ್ಲ ಹಾಕೋಕ್ಕೆ ಅಂತ ಔಟ್ಸೈಡ್ ಹೋದ್ರು. ನಾನು ಅಷ್ಟರಲ್ಲಿ ಇನ್ನೇನು ವಿಡಿಯೋ ಕೂಡ ಎಂಡ್ ಮಾಡ್ತೀನಿ. ಮತ್ತೊಂದು ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನೋಡ್ತಾ ಇರಿ, ಹಾಗೆ ಹೆಚ್ಚೆಚ್ಚು ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಹಾಗೆ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.